ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಲ್ಲಿ ನೀವು ಕೋರಮಂಗಲದ ಪಬ್ ನೋಡಿದ್ದೀರಾ, ಇಂದಿರಾನಗರದ ಬಂಗ್ಲೆ ಕೂಡ ನೋಡಿದ್ದೀರಾ. ಆದರೆ ರಿಯಲ್ ಬೆಂಗಳೂರು ಮತ್ತು ಇಲ್ಲಿನ ದುಡಿಯುವ ವರ್ಗದ ಅಸಲಿ ತಾಕತ್ತು ನೋಡಬೇಕು ಅಂದರೆ ನೀವು ಒಮ್ಮೆ ಲಗ್ಗೆರೆಗೆ ಬರಲೇಬೇಕು. ಔಟರ್ ರಿಂಗ್ ರೋಡ್ ಮೇಲೆ ಹೋಗುವಾಗ ಸುಮನಹಳ್ಳಿ ಬ್ರಿಡ್ಜ್ ಹತ್ರ ಕಾಣಿಸೋ ಆ ಗುಡ್ಡದಂತಹ ಏರಿಯಾನೇ ಈ ಲಗ್ಗೆರೆ. ದೂರದಿಂದ ನೋಡಿದ್ರೆ ಸಾಕು, ಬೆಟ್ಟದ ಮೇಲೆ ಇರುವೆ ಗೂಡು ಕಟ್ಟಿದ ಹಾಗೆ ಮನೆಗಳು ಒಂದ್ರ ಮೇಲೊಂದು ಕಾಣಿಸುತ್ತೆ. ಅದೇ ಇದರ ಬ್ಯೂಟಿ. ಇದು IT-BT ಮಂದಿಯ ಅಡ್ಡ ಅಲ್ಲ, ಇದು ಬೆವರು ಸುರಿಸಿ ದುಡಿಯೋ ಕಾರ್ಮಿಕರ ಸಾಮ್ರಾಜ್ಯ. ಇಲ್ಲಿ ಒಂದೊಂದು ಗಲ್ಲಿಯೂ ಅದರದ್ದೇ ಆದ ಖದರಿದೆ. ಇಲ್ಲಿನ ಜನರ ಬದುಕು ಕಷ್ಟ ಇದ್ರೂ ಮುಖದಲ್ಲಿ ನಗು ಯಾವತ್ತೂ ಮಾಸಲ್ಲ. ಅದೇ ಇಲ್ಲಿನ ಸ್ಪೆಷಾಲಿಟಿ. ರಿಂಗ್ ರೋಡ್ ಎಂಬ ಲೈಫ್ ಲೈನ್. ಲಗ್ಗೆರೆಯ ಹಣೆ ಬರಹವನ್ನೇ ಬದಲಾಯಿಸಿದ್ದು ಆ ರಿಂಗ್ ರೋಡ್. ಮೈಸೂರು ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯೆ ಒಂದು ಕೊಂಡಿಯ ಹಾಗೆ ಈ ಲಗ್ಗೆರೆ ಕೂತಿದೆ. ಹೀಗಾಗಿ ಇಲ್ಲಿಂದ ಕೆಂಗೇರಿಗಾದರೂ ಹೋಗಿ ಅಥವಾ ಹೆಬ್ಬಾಳಕ್ಕಾದರೂ ಹೋಗಿ ಬಸ್ಗಳಿಗೆ ಬರಗಾಲನೇ ಇಲ್ಲ. ರಾತ್ರಿ ಎಷ್ಟೇ ಹೊತ್ತಾದರೂ ಮನೆ ಸೇರೋಕೆ ಕ್ಯಾಬ್ ಅಥವಾ BMTC ಬಸ್ಸು ಸಿಕ್ಕೇ ಸಿಗುತ್ತೆ. ಟ್ರಾವೆಲ್ ಬಗ್ಗೆ ಚಿಂತೆನೇ ಬೇಡ. ಮೆಟ್ರೋ ಸ್ಟೇಷನ್ ಈ ಏರಿಯಾದ ಒಳಗೆ ಇಲ್ಲದೆ ಇದ್ರೂ ಪಕ್ಕದಲ್ಲೇ ಇರೋ ಗೊರಗುಂಟೆಪಾಳ್ಯ ಅಥವಾ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ಗೆ ಶೇರ್ ಆಟೋದಲ್ಲಿ ಅಥವಾ ಬೈಕ್ನಲ್ಲೋ ಕೇವಲ 10 ನಿಮಿಷದಲ್ಲಿ ತಲುಪಬಹುದು. ಟ್ರಾನ್ಸ್ಪೋರ್ಟ್ ವಿಷಯದಲ್ಲಿ ಲಗ್ಗೆರೆ ಜನ ಲಕ್ಕಿ. ಯಾಕಂದ್ರೆ ಬೆಂಗಳೂರಿನ ಯಾವುದೇ ಮೂಲೆಗೆ ಹೋಗೋಕೆ ಇಲ್ಲಿಂದ ದಾರಿಗಳು ಓಪನ್ ಇವೆ. ಗಾರ್ಮೆಂಟ್ಸ್ ಲೋಕ ಮತ್ತು ಲೇಡೀಸ್ ಪವರ್. ದಾಸರಹಳ್ಳಿ ಇಂಡಸ್ಟ್ರಿಗೆ ಫೇಮಸ್ ಆದ್ರೆ ಲಗ್ಗೆರೆ ಫೇಮಸ್ ಆಗಿರೋದು ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ. ಬೆಳಗ್ಗೆ 8:30ಕ್ಕೆ ನೀವು ಲಗ್ಗೆರೆ ಮೇನ್ ರೋಡ್ ನಲ್ಲಿ ನಿಂತರೆ ಸಾವಿರಾರು ಮಹಿಳೆಯರು ಲಂಚ್ ಬಾಕ್ಸ್ ಹಿಡ್ಕೊಂಡು ಯುದ್ಧಕ್ಕೆ ಹೊರಟ ಸೈನಿಕರ ತರ ಕೆಲಸಕ್ಕೆ ಹೋಗೋದನ್ನ ನೋಡಬಹುದು. ಇಲ್ಲಿನ ಎಷ್ಟೋ ಸಣ್ಣ ಪುಟ್ಟ ಮನೆಗಳಲ್ಲಿ ರಾತ್ರಿ ಹಗಲು ಒಂದೇ ಹೊಲಿಗೆ ಯಂತ್ರ ಕೇಳಿಸ್ತಾ ಇರುತ್ತೆ. ಸ್ವಂತ ಕಾಲ ಮೇಲೆ ನಿಲ್ಲೋಕೆ ಇದೇ ದಾರಿ. ನಿಜ ಹೇಳಬೇಕು ಅಂದ್ರೆ ಲಗ್ಗೆರೆಯ ಆರ್ಥಿಕತೆ ನಿಂತಿರೋದೇ ಈ ಗಾರ್ಮೆಂಟ್ಸ್ ದುಡಿಮೆಯ ಮೇಲೆ. ಇವರಲ್ಲದೆ ವೆಲ್ಡಿಂಗ್ ಶಾಪ್, ಕಾರ್ಪೆಂಟರ್ ಕೆಲಸ, ಆಟೋ ಓಡಿಸೋರು, ಹೀಗೆ ದಿನಗೂಲಿ ನೌಕರರಿಗೆ ಲಗ್ಗೆರೆ ಅನ್ನದ ಬಟ್ಟಲು ಇದ್ದ ಹಾಗೆ. ದುಡಿಯೋಕೆ ನಾಚಿಕೆ ಇಲ್ಲದವನಿಗೆ ಲಗ್ಗೆರೆಯಲ್ಲಿ ಹಸುವಿನ ಭಯ ಇಲ್ಲ ಅನ್ನೋದು ಇಲ್ಲಿನ ಸತ್ಯ. ಬಾಡಿಗೆದಾರರ ಬಜೆಟ್ ಫ್ರೆಂಡ್ಲಿ ಸ್ವರ್ಗ. ರಾಜಾಜಿನಗರದಂತಹ ಫೋಶ್ ಏರಿಯಾದ ಪಕ್ಕದಲ್ಲೇ ಇದ್ರೂ ಲಗ್ಗೆರೆಯಲ್ಲಿ ಮನೆ ಬಾಡಿಗೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ಕಡಿಮೆ ಸಂಬಳ ತಗೊಂಡು ಫ್ಯಾಮಿಲಿ ಮೇಂಟೈನ್ ಮಾಡೋ ಪ್ರತಿಯೊಬ್ಬರಿಗೂ ಲಗ್ಗೆರೆ ತಾಯಿಯ ಮಡಿಲು ಇದ್ದ ಹಾಗೆ. ಇಲ್ಲಿ 1 BHK ಅಥವಾ ಸಿಂಗಲ್ ರೂಮ್ ಮನೆಗಳು ತುಂಬಾ ಕಡಿಮೆ ಬಾಡಿಗೆಗೆ ಸಿಗ್ತವೆ. ಅಡ್ವಾನ್ಸ್ ಕೂಡ ಲಕ್ಷಗಟ್ಟಲೆ ಕೇಳಲ್ಲ. ಕೈಯಲ್ಲಿರೋದನ್ನ ಕೊಟ್ಟು ಮನೆ ಸೇರ್ಕೋಬಹುದು. ಬಡವರ ಪಾಲಿಗೆ ಇದೇ ದೊಡ್ಡ ಆಸ್ತಿ ಅಲ್ವಾ? ಹೌದು, ಮನೆಗಳು ಒಂದಕ್ಕೊಂದು ಅಂಟ್ಕೊಂಡಿವೆ. ಕಿಟಕಿ ತೆರೆದ್ರೆ ಪಕ್ಕದ ಮನೆ ಕಾಣುತ್ತೆ. ಆದ್ರೂ ಜನ ಇಲ್ಲಿ ಪ್ರೀತಿಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾರೆ. ಬ್ಯಾಚುಲರ್ಸ್ ಇರ್ಲಿ, ಫ್ಯಾಮಿಲಿ ಇರ್ಲಿ, ಜೇಬಿಗೆ ಹೊರೆ ಆಗದ ಹಾಗೆ ಬದುಕು ಕಟ್ಕೊಳ್ಳೋಕೆ ಇದಕ್ಕಿಂತ ಬೆಸ್ಟ್ ಜಾಗ ಬೇರೊಂದಿಲ್ಲ. ಸಂಜೆ ಆದ್ರೆ ಕಲರ್ಫುಲ್ ಜಾತ್ರೆ. ನೀವು ಸಂಜೆ 7 ಗಂಟೆ ಮೇಲೆ ಲಗ್ಗೆರೆ ಬ್ರಿಡ್ಜ್ ಕೆಳಗಡೆ ಅಥವಾ ಕೆಂಪೇಗೌಡ ಲೇಔಟ್ ಕಡೆ ಬಂದ್ರೆ ಅಲ್ಲಿ ನಡೆಯೋ ವ್ಯಾಪಾರ ನೋಡಿ ಕಣ್ತುಂಬಿಕೊಳ್ಬೇಕು. ರಸ್ತೆಯಲ್ಲಿ ನಡೆಯೋಕೆ ಜಾಗ ಇಲ್ದಿದ್ರು ಜನ ನೂಕುನುಗ್ಲಲ್ಲೇ ವ್ಯಾಪಾರ ಮಾಡೋ ಮಜಾನೇ ಬೇರೆ. ಇಲ್ಲಿನ ಬದುಕು ಸದಾ ಬಣ್ಣ ಬಣ್ಣ. ರಸ್ತೆ ಬದಿಯಲ್ಲಿ ಸಿಗೋ ಬಿಸಿ ಬಿಸಿ ಪಾನಿಪುರಿ, ಗೋಬಿ ಮಂಚೂರಿ, ತರಕಾರಿ ಮಾರ್ಕೆಟ್, ಹೂವಿನ ಅಂಗಡಿಗಳ ಅಬ್ಬರ ಜೋರಾಗಿರುತ್ತೆ. ಹಬ್ಬ ಬಂದ್ರಂತೂ ಕೇಳೋದೇ ಬೇಡ. ಗಲ್ಲಿ ಗಲ್ಲಿಯಲ್ಲೂ ಗಣೇಶನ ಕೂರಿಸಿ DJ ಹಾಕಿ ಕುಣಿಯೋ ಲಗ್ಗೆರೆ ಹುಡುಗರ ಎನರ್ಜಿ ಬೇರೆನೇ ಲೆವೆಲ್. ಇಲ್ಲಿ ಲೈಫ್ ಯಾವತ್ತೂ ಬೋರ್ ಹೊಡೆಯಲ್ಲ. ರಸ್ತೆಗಿಳಿದ್ರೆ ಸಾಕು, ನೂರಾರು ಕತೆಗಳು, ನೂರಾರು ಮುಖಗಳು ನಿಮ್ ಕಣ್ಮುಂದೆ ಪಾಸ್ ಆಗ್ತವೆ. ಗುಡ್ಡಗಾಡು ರಸ್ತೆಗಳು ಮತ್ತು ಟ್ರಾಫಿಕ್ ಕಿರಿಕಿರಿ. ಲಗ್ಗೆರೆಯ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಅದರ ಭೂಪ್ರದೇಶ. ಇದೊಂಥರ ಏರು ತಗ್ಗುಗಳ ಪ್ರದೇಶ. ಲಗ್ಗೆರೆ ಬ್ರಿಡ್ಜ್ ಇಳಿಯುವಾಗ ಇರೋ ಆ ಇಳಿಜಾರು ತುಂಬಾ ಡೇಂಜರ್. ಅಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳಾಗಿವೆ. ಇನ್ನು ಒಳಗೆ ಹೋದ್ರೆ ರಸ್ತೆಗಳು ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಬಂದ್ರೂ ಒಳಗೆ ಹೋಗೋಕೆ ಪರದಾಡಬೇಕು. ಅಷ್ಟೊಂದು ಕಿರಿದಾದ ಗಲ್ಲಿಗಳು ಇಲ್ಲಿವೆ. ಒಂದು ವಾಟರ್ ಟ್ಯಾಂಕರ್ ಬಂದ್ರೆ ಇಡೀ ರಸ್ತೆ ಬ್ಲಾಕ್ ಆಗುತ್ತೆ. ಪೀಕ್ ಅವರ್ನಲ್ಲಿ ಇಲ್ಲಿ ಆಟೋ ಅಥವಾ ಕಾರ್ ಓಡಿಸೋದು ಅಂದ್ರೆ ನರಕ ದರ್ಶನ ಆದ ಹಂಗಾಗುತ್ತೆ. ಕಸ ವಿಲೇವಾರಿ ಸಮಸ್ಯೆ ಮತ್ತು ಮಳೆಗಾಲದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗೋದು ಇವತ್ತಿಗೂ ಇಲ್ಲಿನ ಜನರು ಎದುರಿಸ್ತಿರೋ ದೊಡ್ಡ ಸವಾಲುಗಳು. ಲಗ್ಗೆರೆ ಎನ್ನುವುದು ಕೇವಲ ಕಾಂಕ್ರೀಟ್ ಕಟ್ಟಡಗಳ ಏರಿಯಾ ಅಲ್ಲ, ಅದು ಕಷ್ಟಜೀವಿಗಳ ಬದುಕು. ಇಲ್ಲಿ ಶೋಕಿ ಇಲ್ಲ, ಡೋಂಗಿ ಇಲ್ಲ, ಏನಿದ್ರೂ ಸ್ಟ್ರೈಟ್ ಫಾರ್ವರ್ಡ್. ಹೊಸದಾಗಿ ಊರಿನಿಂದ ಬಂದವರಿಗೆ ಆಸರೆ ಕೊಟ್ಟು ಬದುಕು ಕಲಿಸೋ ಮೇಷ್ಟ್ರೆ ಈ ಲಗ್ಗೆರೆ. ಒಮ್ಮೆ ಇಲ್ಲಿನ ಗಾಳಿ ಕುಡಿದ್ರೆ ಸಾಕು, ಬೇರೆ ಯಾವ ಪೋಷ್ ಏರಿಯಾ ಕೂಡ ನಿಮಗೆ ಇಷ್ಟ ಆಗಲ್ಲ. ಅಷ್ಟೊಂದು ಅನ್ಯೋನ್ಯತೆ ಇಲ್ಲಿದೆ. ಲಗ್ಗೆರೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.